ಹಾಯ್ ಆಲ್. ಎಲ್ಲರೂ ವಿಧವಾದಂಥ ಮೊಟ್ಟೆ ಸಾರನ್ನ ತಿಂದಿರ್ತೀರ. ಮೊಟ್ಟೆ ಸಾರು, ಮೊಟ್ಟೆ ಬುರ್ಜಿ, ಮೊಟ್ಟೆಯಿಂದ ಏನೇ ಮಾಡಿರೋ ರೆಸಿಪಿ ಆದ್ರೂ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ನನಗೂ ಕೂಡ ಮೊಟ್ಟೆ ಅಂದರೆ ತುಂಬಾ ಇಷ್ಟ. ಸೊ ಮೊಟ್ಟೆ ಸಾರನ್ನ ಈ ಥರ ಕೂಡ ಮಾಡ್ಕೊಳ್ಳಿ, ಸಖತ್ತಾಗೆ ಟೇಸ್ಟ್ ಬರುತ್ತೆ. ಮೊಟ್ಟೆನ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಸೈಡ್ ತೆಗೆದಿಟ್ಬಿಡಿ. ನಂತರ ಮಿಕ್ಸಿ ಜಾರ್ಗೆ ಈ ಥರ ಕೊತ್ತಂಬರಿ ಸೊಪ್ಪು, ಹಾಗೆ ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಮೇನ್ ಇಂಗ್ರೀಡಿಯೆಂಟ್ ಅಂತ ಬಂದುಬಿಟ್ಟು ಸ್ವಲ್ಪ ಬಾದಾಮನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಅದನ್ನು ಕೂಡ ಒಂದು ಸೈಡ್ ತೆಗೆದಿಟ್ಕೊಬಿಡಿ. ಆಮೇಲೆ ಎಗ್ನ ಈ ಥರ ಚಿಕ್ಕದಾಗಿ ಅದ್ರ ಮೇಲೆ ಬರೋ ಥರ ಹಾಕಿ, ಆಮೇಲೆ ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಟರ್ಮರಿಕ್ ಹಾಗೆ ಸಾಲ್ಟ್ನ ಹಾಕ್ಕೊಂಡು ಈ ಥರ ಫ್ರೈ ಮಾಡಿಕೊಂಡು ಒಂದು ಸೈಡ್ ಎತ್ತಿಟ್ಕೊಬಿಡಿ. ಆಮೇಲೆ ಒಂದು ಬನಾಳೆಗೆ ಎಣ್ಣೆನ ಹಾಕ್ಕೊಂಡು ಮತ್ತು ಅದಕ್ಕೆ ನೀವು ಚಕ್ಕೆ ಆಗಿರ್ಬೋದು, ಶುಂಠಿ ಬೆಳ್ಳುಳ್ಳಿ ಆಗಿರ್ಬೋದು, ಹಾಗೆ ಮೆಣಸು, ಸಾಸಿವೆ, ಒಗ್ಗರಣೆಗೆ ಏನೇನೆಲ್ಲ ಯೂಸ್ ಮಾಡ್ತೀರಾ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಯೂಸ್ ಮಾಡ್ತೀನಿ. ನನಗೆ ಇದನ್ನು ಯೂಸ್ ಮಾಡೋದಂದ್ರೆ ತುಂಬಾ ಇಷ್ಟ. ಹಾಗೆ ಅದ್ರ ಜೊತೆಗೆ ನೀವು ಆನಿಯನ್ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಅದೆಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಅದ್ರ ಪ್ರಮಾಣದಲ್ಲಿ ಎಷ್ಟು ತಗೊಂಡಿರ್ತೀರ ಅದರಷ್ಟೇ ಯೂಸ್ ಮಾಡಿಕೊಂಡು ಸಖತ್ತಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಅದು ಹಸಿರು ವಾಸನೆ ಇದ್ದ ತಕ್ಷಣ ಅದು ಮೊಟ್ಟೆಗೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಥರ ಹುರ್ಕೋಬೇಕು. ಹಾಗೆ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಗ್ರೀನ್ ಮಸಾಲಾನ ಮಾಡ್ಕೊಂಡಿರ್ತೀವಲ್ವ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ ಸಖತ್ತಾಗಿ ಅದು ಹಸಿ ವಾಸನೆ ಹೋಗೋ ತನಕ ನಾವು ಬೇಯಿಸ್ಕೋಬೇಕು. ಸೊ ಅದಕ್ಕೆ ಮಿಡ್ಲಲ್ಲಿ ನೀವು ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ಕೋತಾ ಇರಿ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಹಸಿ ವಾಸನೆ ಏನಿರುತ್ತೆ ಕೊತ್ತಂಬರಿ ಸೊಪ್ಪಿದು, ಸೊ ಅದು ಕೂಡ ಹೋಗುತ್ತೆ. ಸೊ ಅದಾದ ನಂತರ ಕುದೀತಾ ಬಂದ ಹಾಗೆ ಅದಕ್ಕೆ ಮೊಟ್ಟೆನ ನಾವು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿ ಒಂದು 5 to 6 ಮಿನಿಟ್ಸ್ ಹಾಗೆ ಅದನ್ನು ಕ್ಲೋಸ್ ಮಾಡಿ ಇಟ್ಟರೆ ಸೊ ಈ ಗ್ರೀನ್ ಮಸಾಲ ಮೊಟ್ಟೆ ಸಾರಂತೂ ರೆಡಿ ಆಗುತ್ತೆ. ಇದನ್ನು ನೀವು ಚಪಾತಿ ಜೊತೆ ಆಗಿರ್ಬೋದು, ಪರೋಟ, ಇಡ್ಲಿ ಯಾವುದ್ರ ಜೊತೆ ಬೇಕಾದರೂ ತೊಗೋಬೋದು. ಸಖತ್ತಾಗಿ ಟೇಸ್ಟಾಗೆ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋನ ವಾಚ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ನಿಮಗೂ ಯಾವುದಾದ್ರೂ ಈ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಕುಕ್ಕಿಂಗ್ ವಿಡಿಯೋ ಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಆ ವಿಡಿಯೋನ ರೆಕಾರ್ಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅವ್ರು ನಿಮ್ದು ಏನಾದರೂ ಸಜೆಷನ್ಸ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ನನಗದು ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಈ ಥರ ಮೊಟ್ಟೆ ಸಾರನ್ನ ಮಾಡಿಕೊಂಡು ತಿಂತಾಯಿರಿ. ಥ್ಯಾಂಕ್ ಯು ಆಲ್.